ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಮೊದಲನೇ ಬಾರಿಗೆ ನೋಡ್ತಾ ಇರೋರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಒಂದಷ್ಟು ಪ್ರಮುಖವಾದಂಥ ವಿಚಾರಗಳಿದೆ, ಎಲ್ಲವನ್ನು ಹಂಚ್ಕೊಳ್ಬೇಕು. ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇರುವಂಥದ್ದು. ಈಗಾಗಲೇ ಇವತ್ತು ಮಧ್ಯಾಹ್ನ 12 ಗಂಟೆಯ ನಂತರದಲ್ಲಿ ರಾಜ್ಯಾದ್ಯಂತ SSLC ಪರೀಕ್ಷೆ 1ರ ಫಲಿತಾಂಶ ಹೊರಗಡೆ ಬಂದಿರುವಂಥದ್ದು. ಸೊ ಜಿಲ್ಲಾವಾರು ಎಷ್ಟೆಷ್ಟು ಪರ್ಸೆಂಟೇಜು ಯಾವ್ಯಾವ ಜಿಲ್ಲೆ ಟಾಪಲ್ಲಿದೆ, ಮತ್ತು 2ನೇ ಸ್ಥಾನ, 3ನೇ ಸ್ಥಾನ, 4ನೇ ಸ್ಥಾನ, ಸೊ ಎಲ್ಲ ಕಾಪೀಸನ್ನು ಈಗಾಗಲೇ ವಾಟ್ಸಾಪ್ ಮತ್ತು ಟೆಲಿಗ್ರಾಮ್ ಚಾನಲ್ಗೆ ನಾನು ಶೇರ್ ಮಾಡಿದ್ದೀನಿ. ಆ್ಯಂಡ್ ಮೊದಲನೇದಾಗಿ ಈ ಒಂದು ಪರೀಕ್ಷೆ 1ರಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಒಳ್ಳೆಯ ಅಂಕಗಳನ್ನು ಪಡ್ಕೊಂಡು ಪಾಸಾಗಿದ್ದಾರೆ ಅವರಿಗೆಲ್ಲ ಅಭಿನಂದನೆಗಳು. ಅಟ್ ದ ಸೇಮ್ ಟೈಮ್ ಯಾರಿಗೆ ಕಡಿಮೆ ಮಾರ್ಕ್ಸ್ ಬಂದಿದೆ ಅಥವಾ ಯಾರು ತೆರಗಡೆ ಆಗಿಲ್ವೋ ಭಯ ಪಡ್ತಕ್ಕಂಥ ಯಾವುದೇ ಅವಶ್ಯಕತೆ ಇಲ್ಲ. ಇದು ನಮ್ಮ ಜೀವನವನ್ನು ಅಥವಾ ನಿಮ್ಮ ಜೀವನವನ್ನು ನಿರ್ಧಾರ ಮಾಡ್ತಕ್ಕಂಥ ಪರೀಕ್ಷೆ ಅಂತ ಏನೇನೋ ಭಾವಿಸ್ಕೊಂಡು ಏನೇನೋ ಯಾವ್ಯಾವುದು ನಿರ್ಧಾರಗಳನ್ನು ತಗೊಳ್ಳೋಕ್ಕೆ ಹೋಗಬೇಡಿ ದಯಮಾಡಿ. ಇನ್ನೂ ಸಾಕಷ್ಟು ಎಕ್ಸಾಮ್ಸ್ ಇದೆ, ಮತ್ತೊಂದು ಅವಕಾಶ ಇದೆ. ಅದ್ರ ಬಗ್ಗೆ ಮಾತಾಡಲಿಕ್ಕೇ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇರುವಂಥದ್ದು. ತುಂಬ ಜನ ಹತಾಶರಾಗ್ಬಿಡ್ತಾರೆ, ಡಿಸಪಾಯಿಂಟ್ ಆಗ್ತಾರೆ. ದಯವಿಟ್ಟು ಹಾಗೆಲ್ಲ ಮಾಡಲಿಕ್ಕೆ ಹೋಗ್ಬೇಡಿ, ಹಾಗೆಲ್ಲ ಮಾಡ್ಕೊಳ್ಳೇಬೇಡಿ ಫಸ್ಟ್ ಆಫ್ ಆಲ್, ಆಯಿತಾ? ಯಾಕೆಂದರೆ ಯಾರ ಲೈಫು ಹೇಗೆಲ್ಲ ಟೇಕ್ ಆಫ್ ಆಗುತ್ತೆ ಒಳ್ಳೆಯ ರೀತಿಯಲ್ಲಿ, ಯಾರು ಹೇಗೆಲ್ಲ ಸೆಟ್ಲ್ ಆಗ್ತಾರೋ, ಓದಿರ್ತಕ್ಕಂಥ ವಿದ್ಯಾರ್ಥಿಗಳಿಗಿಂತ ಓದಿಲ್ದಿರ್ತಕ್ಕಂಥ ವಿದ್ಯಾರ್ಥಿಗಳ ಲೈಫೇ ಅದ್ಭುತವಾದ ರೀತಿಯಲ್ಲಿ ಸೆಟಲ್ಡ್ ಆಗುತ್ತೆ. ಅದನ್ನು ಯಾರೂ ಊಹೆ ಮಾಡಲಿಕ್ಕಾಗಲ್ಲ. ಸೊ ಇವತ್ತಿನ ಒಂದು ಕಾಲಘಟ್ಟಕ್ಕೆ ಬೇಕಾಗಿರ್ತಕ್ಕಂಥದ್ದು ಸ್ಕಿಲ್ ಅಷ್ಟೇ, ಅದ್ರ ಕಡೆ ಫೋಕಸ್ ಮಾಡಿ, ಆಯಿತಾ? ಅಫ್ಕೋರ್ಸ್ ಎಕ್ಸಾಮಲ್ಲಿ ಪಾಸ್ ಆಗಬೇಕು ಏನಿಲ್ಲ. ಸೊ ಒಂದೇ ಸಲ ಕಡಿಮೆ ಮಾರ್ಕ್ಸ್ ಬಂತು ಅಂತ ಅಂದ್ಬಿಟ್ಟು ಅಥವಾ ತೆರಗಡೆ ಆಗಲಿಲ್ಲ ಅಂತ ಅಂದ್ಕೊಂಡು ಹತಾಶರಾಗೋದು ಬೇಡ, ಡಿಸಪಾಯಿಂಟ್ ಆಗೋದು ಬೇಡ. ಅವಕಾಶಗಳು ಸಾಕಷ್ಟು ಇರುತ್ತೆ, ಯುಟಿಲೈಸ್ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಅದು ಹಾಗೇ ಆಗುತ್ತೆ. ಸೊ ನೋಡೋಣ ಏನಿದೆ ಅಂತ ಅಂದ್ಬಿಟ್ಟು ಈಗ SSLC ವಿದ್ಯಾರ್ಥಿಗಳಿಗೆ ಒಂದು ವಿಚಾರವನ್ನು ಇಲ್ಲಿ ಪ್ರಸ್ತಾಪ ಮಾಡಿದ್ರು ಎಜುಕೇಷನ್ ಮಿನಿಸ್ಟ್ರು. ಅಂದರೆ ಮುಂಚೆಲ್ಲ ಏನಾಗ್ತಿತ್ತು ಅಂದರೆ ಈ 3 ಬಾರಿ ಪರೀಕ್ಷೆಯನ್ನು ಬರಲಿಕ್ಕೆ ಅವಕಾಶವನ್ನು ಮಾಡಿದರು. ಅದರಲ್ಲಿ ಒಂದು ಅಟೆಂಪ್ಟನ್ನು ತೆಗಿತಾ ಇದ್ದಾರೆ ಅಂತ ಈಗ ಅದನ್ನು ಶಿಕ್ಷಣ ಇಲಾಖೆ ನಿರ್ಧಾರವನ್ನು ಮಾಡಿರುವಂಥದ್ದು. ಸೊ ನಿಮ್ಗೆ ಹೇಳ್ತೀನಿ ಒಂದು ಕಡೆಯಿಂದ ಈಗ. ಸೊ ಹಿಯರ್ ವಿ ಗೋ. SSLC ವಿದ್ಯಾರ್ಥಿಗಳಿಗೆ ರಾಜ್ಯ ಸರ್ಕಾರ ಮಹತ್ವದ ಸುದ್ದಿಯೊಂದನ್ನು ನೀಡಿದೆ. ಈ ವರ್ಷ ಪರೀಕ್ಷೆ ಫಲಿತಾಂಶ ಉತ್ತಮವಾಗಿ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಈ ಹಿಂದೆ ಘೋಷಣೆ ಮಾಡಿದಂಥ 3ನೇ ಪರೀಕ್ಷೆಯನ್ನು ಕೈಬಿಡಲಿಕ್ಕೆ ಇಲಾಖೆ ನಿರ್ಧಾರ ಮಾಡಿದೆ. ಸೊ ಮುಂಚೆ ಎಲ್ಲ ಒಂದು ಅಟೆಂಪ್ಟ್ ಮಾತ್ರ ಎಕ್ಸಾಮ್ ಇತ್ತು. ಅವಾಗೆಲ್ಲ ಪರೀಕ್ಷೆಗಳು ಅಂತಂದರೆ ಅದಕ್ಕೆ ಆದಂಥ ಮೌಲ್ಯ ಮತ್ತು ಮಹತ್ವ ಇತ್ತು. ಯಾಕೋ ಬರ್ತಾ ಆ ಇಂಪಾರ್ಟೆನ್ಸನ್ನು ಎಕ್ಸಾಮ್ಸ್ ಎಲ್ಲ ಕಳ್ಕೊಳ್ತಾ ಇದೆ. ಸೊ ಎಸ್ಪೆಷಲಿ SSLC ಎಕ್ಸಾಮ್ ಅಂತಂದರೆ ಅದೊಂದು ವಿಶೇಷವಾದಂಥ ಒಂದು ವ್ಯಾಲ್ಯೂ ಇತ್ತು ಅದಕ್ಕೆ. ಇವರು ಅಟೆಂಪ್ಟ್ಸನ್ನು ಜಾಸ್ತಿ ಮಾಡಿ ಹಿಂಗೆ ಮಾಡ್ತಿದ್ದಾರೆ ಈಗ. ಬಟ್ ಅವಾಗೆಲ್ಲ ಎಕ್ಸಾಮಲ್ಲಿ ತೆರಗಡೆ ಆಗಲಿಲ್ಲ ಅಂತಂದರೆ ಸಪ್ಲಿಮೆಂಟ್ರಿ ಕಟ್ಕೊಂಡು ಅವ್ರು ಪಾಸ್ ಮಾಡ್ಕೊಳ್ತಾಯಿದ್ರು ನೆಕ್ಸ್ಟ್ ಟರ್ಮಲ್ಲಿ ಕಾಲ್ಫರ್ ಆದ ಆ ಟೈಮಲ್ಲಿ. ಇವಾಗ 2 ಅವಕಾಶವನ್ನು ಕೊಟ್ಟಿದ್ದಾರೆ. ಮುಂಚೆ 3 ಅವಕಾಶ ಇತ್ತು, ಈಗ ಪರೀಕ್ಷೆ 1 ಮತ್ತು ಪರೀಕ್ಷೆ 2. ಈಗಾಗಲೇ ಪರೀಕ್ಷೆ 1 ಆಗಿದೆ, ಇನ್ನು ಪರೀಕ್ಷೆ 2ಕ್ಕೆ ಅವಕಾಶ ಇರುವಂಥದ್ದು. ನಾನು ಅದಕ್ಕೆ ಆರಂಭದಲ್ಲೇ ಹೇಳಿದೆ, ಯಾರೂ ತಲೆಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಇನ್ನೊಂದು ಎಕ್ಸಾಮ್ ತಗೊಳ್ಳಿ, ಆರಾಮಾಗಿ ಬರ್ರಿ, ಆಯಿತಾ? ಸೊ ನೋಡೋಣ ಈಗ ಈ ಕುರಿತು ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪನವರು ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಅಧಿಕೃತ ಮಾಹಿತಿಯನ್ನು ನೀಡಿದ್ದಾರೆ. ಉತ್ತಮ ಫಲಿತಾಂಶವೇ ಕಾರಣ ಅಂತಿದೆ. ಏನು ಉತ್ತಮ ಫಲಿತಾಂಶವೇ ಕಾರಣ? ಸೊ ಓದ್ತಕ್ಕಂಥ ಮಕ್ಕಳು ಖಂಡಿತವಾಗ್ಲೂ ಓದ್ತಾರೆ, ಅದರಲ್ಲಿ 2 ಮಾತಿಲ್ಲ. ಸೊ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಈ ಬಾರಿ SSLC ಪರೀಕ್ಷೆಗಳು ಅತ್ಯಂತ ಸುಸೂತ್ರವಾಗಿ ಜರುಗಿದ್ದು ವಿದ್ಯಾರ್ಥಿಗಳು ಕೂಡ ನಿರೀಕ್ಷೆಗೂ ಮೀರಿ ಉತ್ತಮ ಫಲಿತಾಂಶವನ್ನು ದಾಖಲು ಮಾಡಿಕೊಂಡಿದ್ದಾರೆ. ಈ ಸಕಾರಾತ್ಮಕ ಬೆಳವಣಿಗೆಯನ್ನು ಅಬ್ಸರ್ವ್ ಮಾಡಿದಂಥ ಡಿಪಾರ್ಟ್ಮೆಂಟ್ ಏನು ಮಾಡುತ್ತೋ ಈ ಬಾರಿ ಈ 3ನೇ ಅವಕಾಶ ನೀಡತಕ್ಕಂಥ ಯಾವುದೇ ಅಗತ್ಯ ಇಲ್ಲ ಅಂತ ಅಂದ್ಬಿಟ್ಟು ಅವರು ಒಂದು ತೀರ್ಮಾನಕ್ಕೆ ಬಂದಿರುವಂಥದ್ದು. ಸೊ ಕೇವಲ ಇನ್ನೊಂದು ಬಾರಿಗೆ ಮಾತ್ರ ಅವಕಾಶ ಅಂತ ಹೇಳಿದರೆ. ನಾನು ಹೇಳಿದ್ನಲ್ಲ, ಈಗಾಗಲೇ ಪರೀಕ್ಷೆ 1 ಎಕ್ಸಾಮ್ ಕಂಡಕ್ಟ್ ಆಗಿ ರಿಸಲ್ಟ್ ಇವತ್ತು ಬಂದಾಗ್ಬಿಡ್ತು. ಸೊ ಇನ್ನು ಪರೀಕ್ಷೆ 2 ಮಾತ್ರ ಇಲ್ಲಿ ಬಾಕಿ ಇದೆ, ಅದನ್ನು ತಗೊಳ್ಳಿಕ್ಕೆ ಅವಕಾಶ ಇದೆ. ಸೊ ಅವರು ಪ್ರೆಸ್ ಮೀಟನ್ನೇ ಕರೆದಿದ್ರು, ನಿಮಗೆಲ್ಲ ಗೊತ್ತಿದೆ ಇವತ್ತು. ಸೊ ಅಲ್ಲಿ ಹೇಳ್ತಾರೆ ಅವರು, ಈ ಬಾರಿ ಮಕ್ಕಳು ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡಿದ್ದಾರೆ, ಹೀಗಾಗಿ ಕೇವಲ ಇನ್ನೊಂದು ಪರೀಕ್ಷೆಗೆ ಮಾತ್ರವೇ ಅವಕಾಶವನ್ನು ಕಲ್ಪಿಸಲಾಗುತ್ತೆ, 3ನೇ ಪರೀಕ್ಷೆಯನ್ನು ಈ ಬಾರಿ ಕಂಡಕ್ಟ್ ಮಾಡಲ್ಲ ಅಂತ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ. ಇದರ ಅರ್ಥ ಪರೀಕ್ಷೆ 1ರಲ್ಲಿ ಉತ್ತೀರ್ಣರಾಗದ ಅಥವಾ ಅಂಕ ಸುಧಾರಿಸಿಕೊಳ್ಳಲು ಬಯಸುವ ವಿದ್ಯಾರ್ಥಿಗಳಿಗೆ ಮೇ ತಿಂಗಳಲ್ಲಿ ಎಕ್ಸಾಮ್ ನಡೀತಿದೆ. ಅದು ಮೇ ತಿಂಗಳಲ್ಲಿ ಅಂದರೆ ಇಲ್ಲಿ ಯಾರೆಲ್ಲ ಎಕ್ಸಾಮ್ ತಗೊಳ್ಬೋದು, ಆಬ್ಸೆಂಟ್ ಆಗಿರ್ತಕ್ಕಂಥ ಮಕ್ಕಳು ಎಕ್ಸಾಮ್ ತಗೊಳ್ಬೋದು, ಮಾರ್ಕ್ಸ್ ಕಡಿಮೆ ಬಂದಿರತಕ್ಕಂಥ ಮಕ್ಕಳು ಎಕ್ಸಾಮ್ ತಗೊಳ್ಬೋದು, ಅಥವಾ ಇನ್ನೂ ತೆರಗಡೆ ಆಗಿಲ್ಲದೆ ಇರತಕ್ಕಂಥ ಮಕ್ಕಳು ಎಕ್ಸಾಮನ್ನು ತಗೊಳ್ಬೋದು. ಅಂದರೆ ಅನುತ್ತೀರ್ಣ ಆಗಿರ್ತಕ್ಕಂಥ ಮಕ್ಕಳು ಎಕ್ಸಾಮನ್ನು ತಗೊಳ್ಬೋದು. ಇದಕ್ಕೆಲ್ಲ ಅವಕಾಶ ಇದೆ. ಸರ್ಕಾರದ ಈ ದಿಢೀರ್ ನಿರ್ಧಾರದಿಂದಾಗಿ ವಿದ್ಯಾರ್ಥಿಗಳು ಈಗ ಲಭ್ಯವಿರುವ ಪರೀಕ್ಷೆ 2ನ್ನು ಅತ್ಯಂತ ಗಂಭೀರವಾಗಿ ತೆಗೆದುಕೊಳ್ಳಬೇಕಿದೆ. ಏನು ತೊಂದರೆ ಇಲ್ಲ, 2 ಅಟೆಂಪ್ಟ್ಸ್ ಸಾಕು, ತಲೆ ಕೆಡಿಸ್ಕೋಬೇಡಿ. ಕ್ವಶನ್ ಬ್ಯಾಂಕ್ಸ್ ಇಟ್ಕೊಳ್ಳಿ, ಕ್ವಶನ್ ಪೇಪರಿಗೆ ಏನು ಕಂಡಕ್ಟ್ ಆಗಿತ್ತು ನಡೀತಾ ಕ್ವಶನ್ ಪೇಪರ್ ತೊಗೊಳ್ಳಿ, ನಿಮ್ಮ ಟೀಚರ್ ಸಜೆಷನ್ ತೊಗೊಳ್ಳಿ, ಕಾಲ್ ಮಾಡಿ ಕೇಳ್ಕೊಳ್ಳಿ ಯಾವ ಥರ ಓದಬೇಕೇನು ಅಂತ. ಈಗ ಪಾಸಿಂಗ್ ಪ್ಯಾಕೇಜಸ್ ತುಂಬ ಬಂದುಬಿಟ್ಟಿದೆ, ಈಗ ಆರಾಮಾಗಿ ಓದ್ಕೊಂಡು ಪಾಸ್ ಆಗ್ಬೋದು. ಆದರೆ ಸುಮ್ಮನೆ ನಮ್ಮದು ಮಾರ್ಕ್ಸ್ ಕಡಿಮೆ ಬಂದುಬಿಡ್ತು ಇನ್ನೇನೋ ಆಯಿತು ಅಂತ ಅಂದ್ಬಿಟ್ಟು ಯಾವ್ಯಾವುದೋ ನಿರ್ಧಾರ ತಗೊಳ್ಬೇಡಿ. ಇದು ಇಡೀ ಜೀವನವನ್ನು ನಿರ್ಧಾರ ಮಾಡ್ತಕ್ಕಂಥ ಪರೀಕ್ಷೆ ಅಲ್ಲ. ಇದನ್ನು ಹೇಳ್ತಾ ಇದ್ದೀನಿ, ಯಾರು ಏನು ಬೇಕಾದ್ರೂ ಅಂದ್ಕೊಳ್ಳಿ, ನಾವು ಚೆನ್ನಾಗಿರ್ಬೇಕು ಮೊದಲು, ಆಯಿತಾ? ನಾವು ಉಳ್ಕೊಳ್ಬೇಕು, ಆಗ ಲೈಫಲ್ಲಿ ಏನು ಬೇಕಾದ್ರೂ ಅಚೀವ್ಮೆಂಟ್ ಮಾಡ್ಬೋದು. ನಿಮಗೆಲ್ಲ ಗೊತ್ತೇ ಇದೆ, ಈಗ SSLC ಎಕ್ಸಾಮಲ್ಲಿ ತೆರಗಡೆ ಆಗಿಲ್ಲ ಅಥವಾ ಅನುತ್ತೀರ್ಣ
ಆಗಿಲ್ಲದಿರ್ತಕ್ಕಂಥ ಮಕ್ಕಳು ಈ ದೇಶದ ಒಳ್ಳೊಳ್ಳೆ ಸಿವಿಲಿದ್ದಾರೆ ಅಲ್ವಾ, ಒಳ್ಳೊಳ್ಳೆ ಕೆಲಸವನ್ನು ಬಿಲ್ಡರ್ಸ್ ಇದ್ದಾರೆ, ದೊಡ್ಡ ದೊಡ್ಡ ಐ ಥಿಂಕ್ ಅಷ್ಟೇ ಯಾಕೆ ತುಂಬ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರ್ತಕ್ಕಂಥವರು ಈಗ ಐ ಥಿಂಕ್ ಚಿತ್ರರಂಗದಲ್ಲಿ ಆಳಿರ್ತಕ್ಕಂಥ ಉದಾಹರಣೆಗಳು ಸಾಕಷ್ಟಿದೆ. ಬೇರೆ ಬೇರೆ ಕ್ಷೇತ್ರದಲ್ಲಿ ಅವರನ್ನು ಅವರು ಗುರುತಿಸ್ಕೊಂಡಿದ್ದಾರೆ. ಸಾಕಷ್ಟು ಎಕ್ಸಾಂಪಲ್ ನಿಮ್ಮ ಕಣ್ಮುಂದೆ ಇರ್ತಿದೆ. ಅವೆಲ್ಲ ತಲೆಗಿಟ್ಕೊಳ್ಳಿ, ತಲೆ ಕೆಡಿಸ್ಕೋಬಾರ್ದು. ಇಲ್ಲಿ ಏನೋ ಆಗ್ಬಿಡ್ತು, ಮಾರ್ಕ್ಸ್ ಕಡಿಮೆ ಬಂದ್ಬಿಡ್ತು ಅಂತ ಅಂದ್ಬಿಟ್ಟು ಏನೇನೋ ಅಂದ್ಕೊಳ್ಳೋದು ಬೇಡ. ಮನಸ್ಸಲ್ಲಿ ಪಾಸಿಟಿವ್ ಆಗಿರಿ. ಇನ್ನೊಂದು ಎಕ್ಸಾಮ್ ಇದೆ, ಮೇ ತಿಂಗಳಲ್ಲಿ ಕಂಡಕ್ಟ್ ಆಗ್ತಾ ಇದೆ, ಅದನ್ನು ತೊಗೊಳ್ಳಿ ಬಂದು, ಆಯಿತಾ. ಸೊ ಹಾಗಾಗಿ ಹೆಚ್ಚಿನ ಶ್ರಮ ವಹಿಸಿ ಸಿದ್ಧತೆ ನಡೆಸುವಂತೆ ಶಿಕ್ಷಣ ಇಲಾಖೆ ಸಲಹೆಯನ್ನು ನೀಡಿದೆ. ನೆಕ್ಸ್ಟ್ ಇನ್ನು ನೋಡಿ, ಇಲ್ಲಿ ಹೇಳ್ತಾರೆ ಮುಂದುವರೆದಂತೆ, ಈಗಾಗಲೇ ಪರೀಕ್ಷೆ 2ರ ವೇಳಾಪಟ್ಟಿ ಪ್ರಕಟವಾಗಿದೆ. ಹೇಳ್ತೀನಿ ನಾನು ಯಾವ್ಯಾವ ಡೇಟಲ್ಲಿ ಯಾವ್ಯಾವ ಎಕ್ಸಾಮ್ ಅಂತ ಅಂದ್ಬಿಟ್ಟು. ಮೇ 18ರಿಂದ ಪರೀಕ್ಷೆಗಳು ಆರಂಭವಾಗಲಿದೆ. 3ನೇ ಪರೀಕ್ಷೆಯ ಆಸೆಯಲ್ಲಿದ್ದ ವಿದ್ಯಾರ್ಥಿಗಳು ಈಗ 2ನೇ ಪರೀಕ್ಷೆಯಲ್ಲೇ ಗೆಲ್ಲಲೇಬೇಕಾದ ಅನಿವಾರ್ಯತೆ ಎದುರಾಗಿದೆ. ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಬಂದ ತಕ್ಷಣ ಜೀವನ ಮುಗಿಯಿತು ಎಂದು ಭಾವಿಸಬೇಡಿ. ಇದ್ರ ಬಗ್ಗೆನೇ ಹೇಳಿತು. ತುಂಬ ಜನ ಹತಾಶರಾಗ್ಬಿಡ್ತವೆ. ಏನು ವೀಕ್ ಮೈಂಡ್ ಇರ್ತಾರೆ, ಏನೂ ಗೊತ್ತಾಗಲ್ಲ. ನಾನು ಇಷ್ಟೇ ಹೇಳೋದು, ಏನು ತಲೆ ಕೆಡಿಸ್ಕೋಬೇಡಿ, ಆಯಿತಾ. ಎಕ್ಸಾಮಿನೇಷನ್ 2 ಇದೆ, ನಮ್ದು ಇಷ್ಟೇ ಕತೆ. ಎಕ್ಸಾಮಲ್ಲಿ ನಾವು ಫೇಲ್ ಆಗ್ಬಿಡ್ವಿ, ನಾವು ಮಾರ್ಕ್ಸ್ ಕಡಿಮೆ ಮಾಡ್ತು, ಜೀವನದಲ್ಲಿ ಇನ್ನೇನೂ ಮಾಡೋಕ್ಕಾಗಲ್ಲ. ಆ ಏನೂ ಮಾಡೋಕ್ಕಾಗಲ್ಲ ಅಂತಕ್ಕಂಥ ನೆಗೆಟಿವ್ ಥಾಟ್ಸ್ ಇದೆಯಲ್ಲ, ಮೊದಲು ಯಾವಾಗಲೂ ಅದರಿಂದ ಹೊರಗಡೆ ಬರಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದು ಒಂದು ಪಾಸಿಟಿವ್ ವೈಬ್ಸನ್ನು ನಮಗೆ ನಾವೇ ಸೆಟ್ ಮಾಡಬೇಕು. ಒಳ್ಳೊಳ್ಳೆ ಮೋಟಿವೇಶನ್ ವೀಡಿಯೋಸ್ ನೋಡಿ, ಖಂಡಿತವಾಗಲೂ ಇದರ ಎಲ್ಲದರಿಂದ ನೀವು ಹೊರಗಡೆ ಬಂದೇ ಬರ್ತೀರ, ಆಯಿತಾ. ಎಂಟೈರ್ ಇಡೀ ನಮ್ಮ ಲೈಫನ್ನ ಡಿಸೈಡ್ ಮಾಡ್ತಕ್ಕಂಥ ಎಕ್ಸಾಮ್ ಅಲ್ಲ ಇದು. ಇನ್ನೂ ಸಾಕಷ್ಟು ಎಕ್ಸಾಮ್ ಇದೆ ಲೈಫಲ್ಲಿ, ಅವುಗಳು ಫೇಸ್ ಮಾಡಬೇಕು. ಅವು ನಮ್ಮ ಲೈಫನ್ನು ನಿರ್ಧಾರ ಮಾಡುವಂಥದ್ದು. ಸೊ ಅದ್ರ ಕಡೆ ಫೋಕಸ್ ಮಾಡಬೇಕು, ಆಯಿತಾ. ಹಾಗಾಗಿ ಸೋಲು ಗೆಲುವಿನ ಮೊದಲ ಮೆಟ್ಟಿಲು ಎನ್ನುವಂತೆ ಈ 2ನೇ ಅವಕಾಶವನ್ನು ಸವಾಲಾಗಿ ಸ್ವೀಕರಿಸಿ ಆತ್ಮವಿಶ್ವಾಸದಿಂದ ಮುನ್ನುಗ್ಗಿ. ಎಷ್ಟೋ ಜನ ಮುಂಚೆ ಎಲ್ಲ ಈ ಅವಕಾಶಗಳಿರಲಿಲ್ಲ, ಒಂದೇ ಒಂದು ಅವಕಾಶ ಇದ್ದಿದ್ದು ಅವಾಗೆಲ್ಲ SSLC ಎಕ್ಸಾಮಿನೇಷನ್ ಅಂತಂದರೆ. ಸೊ ಸಪ್ಲೈಮೆಂಟ್ರಿ ಅವರು ಫಸ್ಟ್ ಅಟೆಂಪ್ಟಲ್ಲೇ ಫೇಲ್ ಆಗಿ 3, 4, 5 ಸಬ್ಜೆಕ್ಟ್ ಎಲ್ಲ ಫೇಲ್ ಆದವರು ಸಪ್ಲೈಮೆಂಟ್ರಿ ಎಕ್ಸಾಮ್ಸ್ ಕಾಲ್ಫರ್ ಆದಾಗ ಅಲ್ಲಿ ಅವರು ಹಣವನ್ನು ಕಟ್ಟಿ, ಸೊ ಪ್ರತಿ ಸಬ್ಜೆಕ್ಟ್ಗೆ ಇಂತಿಷ್ಟು ಹಣ ಅಂತ ಅವ್ರು ಕಟ್ಬಿಟ್ಟು ಎಕ್ಸಾಮ್ ತೊಗೊಂಡು ಬರೆದು ಒಳ್ಳೊಳ್ಳೆ ಇಲಾಖೆಯಲ್ಲಿ ಕೆಲಸ ತೊಗೊಂಡಿರ್ತಕ್ಕಂಥ ಉದಾಹರಣೆಗಳು ಸಾಕಷ್ಟಿದೆ. ಅವೆಲ್ಲವೂ ನಿಮಗೆ ಗೊತ್ತಿರಬೇಕು, ಆಯಿತಾ. ಸೊ ನೀವೇ ಯಾವ್ಯಾವುದೋ ನಿರ್ಧಾರಕ್ಕೆ ಬಂದುಬಿಟ್ಟು ಯಾರಿಗೂ ನೋವು ಕೊಡಬಾರ್ದು. ಅದು ಫಸ್ಟು ನಿಮ್ಮ ಗಮನಕ್ಕಿರಲಿ. ಈಗಾಗಲೇ ಓದಿದಂಥ ವಿಷಯಗಳನ್ನೇ ಮತ್ತೊಮ್ಮೆ ಪುನರಾವರ್ತನೆ ಮಾಡಿ ತಪ್ಪುಗಳನ್ನು ಸರಿಪಡಿಸಿಕೊಳ್ಳಲು ಸರ್ಕಾರ ಈ ಉತ್ತಮವಾದಂಥ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದೆ. ನೆಕ್ಸ್ಟು ಈಗ ಎಕ್ಸಾಮಿನೇಷನ್ ಸ್ಕೆಡ್ಯೂಲ್ ಬಗ್ಗೆ ಅವರು ಹೇಳಿದ್ದಾರೆ. ಪರೀಕ್ಷಾ ವೇಳಾಪಟ್ಟಿ ಅಂದರೆ ಪರೀಕ್ಷೆ 2ರ ವೇಳಾಪಟ್ಟಿ, ಅದನ್ನು ಕ್ವಿಕ್ಕಾಗಿ ಹೇಳ್ಬಿಟ್ಟು ಮುಗಿಸ್ಬೋಣ. ಈಗ ಈ ಬಾರಿ ಪರೀಕ್ಷೆಗಳು ಮೇ ತಿಂಗಳ ಮಧ್ಯಭಾಗದಲ್ಲಿ ಆರಂಭವಾಗಲಿದ್ದು ಸತತ 6 ದಿನಗಳ ಕಾಲ ನಡೆಯಲಿವೆ. ಪರೀಕ್ಷಾ ವಿವರಗಳು ಈ ಕೆಳಕಂಡಂತಿವೆ ನೋಡಿ. ಮೇ 18ನೇ ತಾರೀಕು ಫಸ್ಟು ಪ್ರಥಮ ಭಾಷೆ ಕನ್ನಡ, ಉರ್ದು, ತಮಿಳು, ತೆಲುಗು, ಇಂಗ್ಲೀಷ್, ಮರಾಠಿ, ಹಿಂದಿ ಇಷ್ಟಿರುತ್ತೆ. ಇನ್ನು ಮೇ 19 ಸೈನ್ಸು, ಮೇ 20 ದ್ವಿತೀಯ ಭಾಷೆ ಇಂಗ್ಲೀಷು, ಮೇ 21 ಗಣಿತ, ಮೇ 22 ತೃತೀಯ ಭಾಷೆ, ಮೇ 23ನೇ ತಾರೀಕು ಸಮಾಜ ವಿಜ್ಞಾನ. ಸೊ ಈ ಥರ ಟೈಮ್ ಟೇಬಲನ್ನು ಈಗಾಗಲೇ ಅಲಾಟ್ ಮಾಡಿರುವಂಥದ್ದು ನೋಡಿ. ಕೊನೆ ಪ್ಯಾರಾಗ್ರಾಫಲ್ಲಿ ಹೇಳ್ತಾರೆ ಇಲ್ಲಿ, ಸೊ ವಿದ್ಯಾರ್ಥಿಗಳು ಅಲ್ಪ ಅವಧಿಯನ್ನು ಸಮರ್ಪಕವಾಗಿ ಬಳಸ್ಕೊಳ್ಬೇಕಾಗಿದೆ. ಪೋಷಕರು ಕೂಡ ಈ ಸಮಯದಲ್ಲಿ ಮಕ್ಕಳ ಮೇಲೆ ಒತ್ತಡ ಹೇರದೆ ಅವರಿಗೆ ಧೈರ್ಯ ತುಂಬುವ ಕೆಲಸವನ್ನು ಮಾಡಬೇಕು. ಖಂಡಿತವಾಗಲೂ ಓದ್ತಾರೆ, ಮೆಂಟಲಿ ಟಾರ್ಚರ್ ಮಾಡೋದು ಬೇಡ. ಬೆಳಗ್ಗೆಯಿಂದ ಸಂಜೆವರೆಗೂ ಓದು ಅಂದ್ಕೊಂಡು ಹಿಂಸೆ ಮಾಡೋದು ಬೇಡ. ಒಂದು ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಿ ಅವ್ರನ್ನ ಓದ್ಲಿಕ್ಕೆ ಬಿಡಿ. ಡೆಫಿನೆಟಾಗಿ ಅವ್ರು ಓದ್ತಾರೆ, ಅಟ್ಲೀಸ್ಟ್ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಬಿಡಬೇಕಷ್ಟೇ. ಹಾಗಾಗಿ ಒತ್ತಾಯಪೂರ್ವಕವಾಗಿ ಏನು ಹೇಳೋದು ಬೇಡ, ಏನು ಅವರಿಗೆ ಮಾಡಿಸೋದು ಬೇಡ, ಅದು ಗೊತ್ತಿರಬೇಕು. ಸೊ ಅವರಿಗೆ ಧೈರ್ಯ ತುಂಬತಕ್ಕಂಥ ಕೆಲಸವನ್ನು ಮಾಡಬೇಕು. ಕಠಿಣ ಪರಿಶ್ರಮ ಮತ್ತು ವ್ಯವಸ್ಥಿತ ಅಧ್ಯಯನವಿದ್ದರೆ ಈ 2ನೇ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳೊಂದಿಗೆ ಉತ್ತೀರ್ಣರಾಗುವುದು ಕಷ್ಟವೇನಿಲ್ಲ. ಪರೀಕ್ಷೆಗೆ ಹಾಜರಾಗ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭವಾಗಲಿ ಅಂತ ಹೇಳಿದ್ದಾರೆ. ಸೊ ನಾವು ಕೂಡ ಶುಭಾಶಯವನ್ನು ಅವರಿಗೆ ಇಲ್ಲಿ ಅರ್ಪಿಸ್ತೀನಿ. ಸೊ ದಯಮಾಡಿ ಯಾವುದೇ ಹತಾಶೆಗೆ, ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಯಾವುದೇ ನಿರಾಶೆ ಮಾಡ್ಕೊಳ್ಳೋದು, ಲೈಫೇ ಎಂಡ್ ಆಗೋಯಿತು ಇದರಿಂದ ಅಂತ ಅಂದ್ಕೊಳ್ಳೋದು ಏನೂ ಬೇಡ. ಆರಾಮಾಗಿ ಧೈರ್ಯವಾಗಿ ಎಕ್ಸಾಮ್ ತಗೊಳ್ಳಿ. ನಿಮಗೆ ಈ ಎಕ್ಸಾಮನ್ನೆಲ್ಲ ಇನ್ನೂ ಬೇಕಾದಷ್ಟು ಅವಕಾಶಗಳು ಜೀವನದಲ್ಲಿ ಇದ್ದೇ ಇರ್ತಿದೆ ಅಲ್ವಾ. ಸೊ ಯಾರ ಜೀವನ ಹೇಗೆಲ್ಲ ಟರ್ನ್ ಓವರ್ ಆಗುತ್ತೆ, ಒಳ್ಳೆ ರೀತಿಯಲ್ಲಿ ಹೆಂಗೆಲ್ಲ ಸೆಟಲ್ ಆಗ್ತಾರೋ ಅದು ಹೇಳಿಕ್ಕೆ ಬರಲ್ಲ, ಆಯಿತಾ. ಹಾಗಾಗಿ ಸ್ಕಿಲ್ ನಾವು ಬೆಳೆಸ್ಕೊಳ್ಬೇಕು, ದಟ್ ಈಸ್ ವೆರಿ ಇಂಪಾರ್ಟೆಂಟು, ಆಯಿತಾ. ಇವೆಲ್ಲವನ್ನು ಹಂಚ್ಕೊಳ್ಬೇಕಿತ್ತು. ಹಾಗಾಗಿ ಇವತ್ತು ನಮ್ಮ ವಾಹಿನಿ ಮುಖಾಂತರವಾಗಿ ಇಷ್ಟೆಲ್ಲ ವಿಷಯಗಳನ್ನು ಹೇಳಿದೆ. ಹಾಗಾಗಿ ಇವತ್ತಿನ ಈ ಕಂಟೆಂಟ್ ನಿಮಗೆಲ್ಲಾದರೂ ಇಷ್ಟ ಆದರೆ ಸೊ ದಯಮಾಡಿ ಈಗ ಮತ್ತೊಂದು ಎಕ್ಸಾಮ್ ತಗೊಳ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ತಲುಪೋ ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.